ರಿಯಾಲಿಟಿ ಆಗಿದೆ. ಮನುಷ್ಯನ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ರಿಯಲ್ ಆಗಿ ತೋರಿಸಿದ್ದಾರೆ. ಆಕ್ಟಿಂಗ್ ಎಲ್ಲ ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಂತಾರ ಮೂವಿ ನೋಡಿದ್ಮೇಲೆ 2 ಗಂಟೆ ಯಾವುದು ಬೇಜಾರಿಲ್ಲಂಗೆ ಸಾಂಸಾರಿಕ ಫ್ಯಾಮಿಲಿ ಸಮೇತ ಬಂದಂಥ ಮೂವಿ ತುಂಬ ಚೆನ್ನಾಗಿದೆ. ಎಲ್ಲೂ ಬೇಜಾರಾಗಲ್ಲ. ಈ ಥರ ಕಂಟೆಂಪ್ರರಿ ತೊಗೊಂಡು ಮಾಡಿದರೆ ಮೂವಿ ಯಾರೂ ಸಹ ಕನ್ನಡ ಫಿಲಮಲ್ಲಿ ಇದು ಮಾಡಲ್ಲ. ನೋಡ್ತೀವಿ. ಚೆನ್ನಾಗಿದೆ ಸರ್, ಒಳ್ಳೆ ಎಂಟರ್ಟೈನ್ಮೆಂಟ್ ಇತ್ತು. ಕಾಮಿಡಿ ಮೂವಿ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಆ ಟೀಮ್, ಇಡೀ ಟೀಮ್ ಚೆನ್ನಾಗಿತ್ತು. ಇದು 2025 ಕನ್ನಡ ಸಿನಿಮಾದ್ದು ಸೂಪರ್ ಹಿಟ್ ಮೂವಿ. ಖಂಡಿತ ಸೂಪರ್ ಹಿಟ್ ಮೂವಿ. ತುಂಬ ದಿವಸ ಆಯ್ತು ಆ್ಯಕ್ಚುಲಿ. ಈ ವರ್ಷ ಮೋಸ್ಟ್ಲಿ ಇದು 2ನೇ ಪಿಕ್ಚರ್ ಏನೋ. ಸೂಪರ್ ಆಗಿತ್ತು. ನಾವು ನಿನ್ನೆ ರಿವ್ಯೂ ನೋಡ್ಕೊಂಡು ಬಂದಿದ್ದು. ನಿನ್ನೆ ಮಧ್ಯಾಹ್ನ ರಿವ್ಯೂ ಮಾಡಿದ್ವಿ, ಪಾಸಿಟಿವ್ ಇತ್ತು. ಸಾಯಂಕಾಲ ಹೋದ್ರೆ ಟಿಕೆಟ್ ಸಿಗಲಿಲ್ಲ ಮಾರ್ರೆ ನಮಗೆ. ಸರ್ ಫಿಲಮ್ ಮಾತ್ರ ಸೂಪರ್ ಆಗಿದೆ. ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್. ಮತ್ತು ಫಸ್ಟಿಂದ ಲಾಸ್ಟ್ವರೆಗೂ ಒಳ್ಳೆ ರಿವ್ಯೂ ಕೊಡ್ಬೋದು. ಆರಾಮಾಗಿ ಬಂದು ಎಲ್ಲ ಜನ ನೋಡ್ಬೋದು. ಫ್ಯಾಮಿಲಿ ಥ್ಯಾಂಕ್ ಯು. ಬ್ಲ್ಯಾಕಲ್ಲಿ ಕೊಟ್ಟು ಟಿಕೆಟ್ ಬ್ಲ್ಯಾಕಲ್ಲಿ ತೊಗೊಂಡು ನೋಡಿರೋದು, ಆದರೆ ಅದಕ್ಕೆ ಮೋಸ ಏನಿಲ್ಲ. ತುಂಬ ಚೆನ್ನಾಗಿದೆ. ಅದು ಅಶೋಕನ್ ಪಾತ್ರ ಮಾತ್ರ ಸೂಪರ್ ಆಗಿತ್ತು. ಅದು ಏನು ಮೈ ಜುಮ್ ಅನಿಸ್ತಿತ್ತು, ಆ ಥರ ಇತ್ತು. ಸೂಪರ್ ಆಗೈತೆ ಮೂವಿ. ಎಲ್ಲರೂ ಬಂದು ನೋಡಲಿ ಅಂತ ಕನ್ನಡಿಗರು ಎಲ್ಲರಿಗೆ ನಾನು ಕೇಳ್ಕೊಳ್ಳೋದು. ತುಂಬ ಒಳ್ಳೆ ಮೂವಿ. ಕನ್ನಡದಲ್ಲಿ ಇಂಥ ಮೂವಿ ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಬೇಕು. ಇದು ಬ್ಲ್ಯಾಕಲ್ಲಿ ತೊಗೊಂಡು ಬಂದಿದ್ದೀವಿ ನಾವು ಟಿಕೆಟನ್ನು. ಇದೇ ಫಸ್ಟ್ ಟೈಮ್ ಒಂದು 10 ವರ್ಷದಲ್ಲಿ ಕಾಲೇಜ್ ಹೋಗ್ಬೇಕಾದ್ರೆ ಬರ್ತಾ ಇದ್ದೀವಿ ನಾವಿಲ್ಲಿ. ಅಂದರೆ ಬ್ಲ್ಯಾಕ್ ಟಿಕೆಟ್ ತೊಗೊಳ್ತೀವಿ ಅವಾಗ. ಇದು ಫಸ್ಟ್ ಟೈಮ್ ತೊಗೊಂಡಿರೋದು. ತುಂಬ ಚೆನ್ನಾಗಿದೆ ಮೂವಿ. ಅಣ್ಣ ಈ ನಡುವೆ ಇಷ್ಟು ನಕ್ಕಿದ್ದೇ ಇಲ್ಲ. ಚೆನ್ನಾಗಿದೆ ಸಿನಿಮಾ ಅಂತೂ ಚೆನ್ನಾಗಿದೆ. ಅವ್ರದ್ದು ಬೆಂಕಿ ಆಕ್ಟಿಂಗ್ ಅವ್ರದಂತೂ. ಎಲ್ಲರೂ ಬಂದು ನೋಡಿ ಎಂಜಾಯ್ ಮಾಡಿ. ಕನ್ನಡದಲ್ಲಿ ಒಳ್ಳೆ ಫಿಲ್ಮ್ ಇದೆ, ದಯವಿಟ್ಟು ಎಲ್ಲರೂ ನೋಡಿ. ಅವ್ರ ಎಂಟ್ರಿನೇ ಸೂಪರ್ ಆಗಿತ್ತು. ಸೈಡ್ ಇದ್ರು ಅವ್ರದೇ ಮೇನ್ ತರ ಇದೆ. ಫುಲ್ ಎಂಟರ್ಟೈನಿಂಗ್ ಆಗಿದೆ. ಬಂದು ನೋಡಿ. ಥ್ಯಾಂಕ್ ಯು.